ಶೀಘ್ರವೇ ಬರಲಿದೆ ಹೊಸ ನಿಯಮ ಅಂತೇಳಿ ಗೃಹ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದೊಂದು ಸಿನಿಮಾಗೆ ಒಂದೊಂದು ದರ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ನವರು ಮನಸ್ಸೋ ಇಚ್ಛೆ ಸಿನಿಮಾ ಟಿಕೆಟ್ ಅನ್ನು ನಿಗದಿ ಮಾಡ್ತಿದ್ದಾರೆ. ಎಲ್ಲ ಸಿನಿಮಾ ದರ ಒಂದೇ ದರ ಆಗಿರಬೇಕು, ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಜೆಡಿಎಸ್ನ ಶಾಸಕರು ಕೇಳಿದರು. ಗೋವಿಂದರಾಜ್ ಅವರು ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರು ತಿಂಡಿ ಎಲ್ಲವೂ ಕೂಡ ಕಾಸ್ಟ್ಲಿ ಜಾಸ್ತಿ ಇದೆ, ಇದಕ್ಕೂ ನಿಯಮವನ್ನು ಜಾರಿಗೆ ತರ್ತೇವೆ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ ಸಿನಿಮಾ ದರಕ್ಕೆ ಸರ್ಕಾರದಿಂದ ಮೂಗುದಾರದ ಮುನ್ಸೂಚನೆಯನ್ನ ಹಿಂಟನ್ನ ಗೃಹ ಸಚಿವರು ಕೊಟ್ಟಿರುವಂತಹದ್ದು. ಈ ಕನ್ನಡದ ಸಿನಿಮಾಗಳಿಗೆ ರೇಟ್ ಬೇರೆ ಇರುತ್ತೆ, ಪರಭಾಷೆಯ ಚಿತ್ರಗಳಿಗೆ ರೇಟ್ ಜಾಸ್ತಿ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕರು ಕೇಳಿದಂತಹ ಪ್ರಶ್ನೆಗೆ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಈ ಮಲ್ಟಿಪ್ಲೆಕ್ಸ್ ಸಿನಿಮಾ ದರಕ್ಕೆ ಮೂಗುದಾರವನ್ನು ಹಾಕ್ತೇವೆ ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಸಿಗುವಂತಹ ಈ ಸ್ನ್ಯಾಕ್ಸ್ ಆಗಿರಬಹುದು, ವಾಟರ್ ಬಾಟಲ್ ಆಗಿರಬಹುದು, ಅವುಗಳ ದರ ಕೂಡ ಎರ್ರಾಬಿರ್ರಿ ಇರುತ್ತೆ. ಅವುಗಳಿಗೂ ಕೂಡ ಹೊಸ ನಿಯಮವನ್ನು ಜಾರಿಗೆ ತರ್ತೇವೆ ಅಂಥೇಳಿ ಇವತ್ತಿನ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಹಲವು ವರ್ಷಗಳಿಂದಲೂ ಕೂಡ ಇದೊಂದು ಚರ್ಚೆ ಇತ್ತು. ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಆಗಿರಬಹುದು, ಅಲ್ಲಿ ಸಿಗುವಂತಹ ವಸ್ತುಗಳ ದರ ಆಗಿರಬಹುದು, 1 to 2 ಇರ್ತಿತ್ತು. ಹಾಗಾಗಿ ಇದಕ್ಕೆ ಮೂಗುದಾರ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಗೃಹ ಸಚಿವರು ಪ್ರಸ್ತಾಪಿಸಿದ್ದಾರೆ.